ಅಡಿಕೆ ಸಿಪ್ಪೆಯನ್ನು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿಕೊಂಡು ಹೆಚ್ಚು ಆದಾಯ ತೆಗೆಯಬಹುದು ಎಂದು ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕುಮಾರ್ ತಿಳಿಸಿದರು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರು ಫಾರ್ಮ್ ಕೃಷಿ ಇಲಾಖೆ ಹೊಳಲ್ಕೆರೆ ವತಿಯಿಂದ 2025-26ನೇ ಸಾಲಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ಹೊಳಲ್ಕೆರೆ ಪಟ್ಟಣದ ಮೈರಾಡದಲ್ಲಿ ಹಮ್ಮಿಕೊಂಡಿದ್ದ ಕೃಷಿಯಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡನಾಶಕಗಳ ಬಳಕೆ ಹಾಗೂ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ ಕುರಿತು ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರೈತರಿಗೆ ಅಡಿಕೆ ಸಿಪ್ಪೆಯಿಂದ ಭಾರಿ ಅನುಕೂಲ ಇದೆ. ಅಡಿಕೆ ಸಿಪ್ಪೆಯನ್ನು ಬಿಸಾಡಬೇಡಿ, ಬೆಂಕಿ ಹಚ್ಚಿ ಸುಡಬೇಡಿ. ಅಡಿಕೆ ಸಿಪ್ಪೆ ಬಳಸಿ ಕಾಂಪೋಸ್ಟ್, ಅದರಿಂದ ಸಾವಯವ ಗೊಬ್ಬರ ಉತ್ಪತ್ತಿಯಾಗುತ್ತದೆ. ಇದು ಕಡಿಮೆ ಖರ್ಚಿನಲ್ಲಿ ರೈತರೇ ಗೊಬ್ಬರ ತಯಾರು ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಹೊಳಲ್ಕೆರೆ ತಾಲೂಕು ತೋಟಗಾರಿಕೆ ನಿರ್ದೇಶಕರಾದ ವಿರೂಪಾಕ್ಷಪ್ಪನವರು ಮಾತನಾಡಿ, ರೈತರು ಅಡಿಕೆ ಬೆಳೆಗಳ ನಡುವೆ ಅಂತರ ಬೆಳೆಗಳನ್ನು ಬೆಳೆಯುವ ಮುಖಾಂತರ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತಹ ಕೆಲಸವನ್ನು ಮಾಡಬೇಕೆಂದು ಕರೆ ನೀಡಿದರು. ನಮ್ಮ ಇಲಾಖೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕಾಳು ಮೆಣಸು ಹೀಗೆ ಹಲವು ತೋಟಗಾರಿಕೆ ಬೆಳೆಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. ಇದನ್ನು ರೈತರು ಸದುಪಯೋಗಪಡಿಸಿಕೊಂಡು ಅಡಿಕೆ ಬೆಳೆಯಲ್ಲಿ ಬರುವಷ್ಟೇ ಆದಾಯವನ್ನು ಅಂತರ ಬೆಳೆಗಳಲ್ಲಿ ತೆಗೆಯಬಹುದಾಗಿದೆ ಎಂದು ರೈತರಿಗೆ ಮಾಹಿತಿ ನೀಡಿದರು. ನಂತರ ಮಾತನಾಡಿದ ರೈತ ವಿಜ್ಞಾನಿಗಳಾದ ಕುಮಾರ್, ಜೈವಿಕ ಮತ್ತು ಜೈವಿಕ ಪೀಡನಾಶಕಗಳ ಬಳಕೆಯಲ್ಲಿ ರೈತರು ಅತ್ಯಂತ ಜಾಗೃತಿ ವಹಿಸಬೇಕೆಂದು ಕರೆ ನೀಡಿದರು. ಮಣ್ಣು ಅದರದೇ ಆಗಿರುವಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಅಂದರೆ ಮಣ್ಣಿನ ನವೀಕರಣ ಅಥವಾ ಮಣ್ಣಿನ ಪರೀಕ್ಷೆ ಮಾಡುವ ಮೂಲಕ ಅದಕ್ಕೆ ನೀಡಬೇಕಾದ ಫಲವತ್ತತೆಯ ಬಗ್ಗೆ ಜಾಗೃತಿ ನೀಡಿದರು. ಹಾಗೂ ಮಣ್ಣನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ರೈತರು ಪ್ರಮುಖವಾಗಿ ಮಾಡಬೇಕಾಗಿರುವ ತುರ್ತು ಕೆಲಸ ಎಂದು ವಿವರಿಸಿದರು. ಮಣ್ಣಿನ ಇಂಗಾಲದ ಮಹತ್ವವನ್ನು ಅರ್ಥಪೂರ್ಣವಾಗಿ ವಿವರಿಸಿದರು. ದಶಕಗಳ ನಂತರದಲ್ಲಿ ಮಣ್ಣಿನ ಫಲವತ್ತತೆಯು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುವುದರಿಂದ ಎಲ್ಲ ರೈತರು ಇಂದು ಮಣ್ಣಿನ ಸಂರಕ್ಷಣೆ ಹಾಗೂ ಅದರ ಫಲವತ್ತತೆಯನ್ನು ಉಳಿಸಿಕೊಳ್ಳುವ ಮುಖಾಂತರ ಮುಂದಿನ ಬೆಳೆಗಳನ್ನು ಹಾಗೂ ಮುಂದಿನ ಪೀಳಿಗೆಗೆ ಮಣ್ಣು ಅವಶ್ಯಕತೆ ಆಗುವುದೆಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಮಣ್ಣನ್ನು ನಂಬಿರುವುದು ಎಲ್ಲ ಜೀವಿಗಳು, ಅಂದರೆ ಪ್ರಕೃತಿಯಲ್ಲಿ ಜೀವಿಸುವ ಎಲ್ಲ ಪಶು ಪಕ್ಷಿಗಳು ಹಾಗೂ ಮನುಷ್ಯರಿಗೆ ಮಣ್ಣು ಅತ್ಯಗತ್ಯ ಒಂದು ವಿಷಯವಾಗಿದೆ. ಅತ್ಯಂತ ಬಹಳ ಹೇರಳವಾಗಿ ಬಳಸುತ್ತಿರುವ ಕೀಟನಾಶಕಗಳಿಂದ ಮಣ್ಣು ತನ್ನದೇ ಆಗಿರುವ ಸ್ವರೂಪವನ್ನು ಬದಲಿಸುತ್ತಾ ಬರುತ್ತಿದೆ. ಇದು ಹೀಗೆ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ಮಣ್ಣು ತನ್ನ ಸತ್ವವನ್ನು ಕಳೆದುಕೊಂಡು ಹೋಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಈ ತರಬೇತಿ ಕಾರ್ಯಕ್ರಮದಲ್ಲಿ ರೈತ ಸಂಘದ ಬಬ್ಬೂರು ಫಾರ್ಮ್ ಕಾರ್ಯದರ್ಶಿ ಪೂರ್ಣ, ಶ್ರೀ ಕೃಷಿಕ ಸಂಘದ ಅಧ್ಯಕ್ಷ ಮಹೇಶ್, ಕೃಷಿ ಅಧಿಕಾರಿ ಎನ್ ಚಂದ್ರಕುಮಾರ್, ಉಪನ್ಯಾಸಕ ಶ್ರೀ ಕುಮಾರ್, ವ್ಯವಸ್ಥಾಪಕ ಬಾಲಕೃಷ್ಣ, ತೋಟಗಾರಿಕಾ ಇಲಾಖಾ ನಿರ್ದೇಶಕರಾದ ವಿರೂಪಾಕ್ಷಪ್ಪ, ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಹಲವಾರು ತಾಲೂಕಿನ ಹೋಬಳಿಗಳಿಂದ ಬಂದಿದ್ದ ರೈತ ವರ್ಗದ ಸಂಘಟನೆ ಸದಸ್ಯರು, ಪದಾಧಿಕಾರಿಗಳು ಅನೇಕ ಸಮಸ್ಯೆಗಳಿಗೆ ಸೂಕ್ತವಾಗಿ ಉತ್ತರಿಸಿದರು. ಅನೇಕ ಹಳ್ಳಿಗಳಿಂದ ರೈತರು ಬಂದಿದ್ದರು. ವರದಿ ಕೆ. ನಾಗರಾಜ್.